ತೇಜು ಚಿನ್ನು. ಫ್ರೆಂಡ್ಸ್, ನಾವಿವತ್ತೆಲ್ಲ ವಂಡರ್ಲಾಗ್ ಹೋಗ್ತಿದೀವಿ. ತುಂಬಾ ದಿನದಿಂದ ಅನ್ಕೊಳ್ತಿದ್ವಿ ಹೋಗ್ಬೇಕು ಅಂತ. ಬೆಂಗಳೂರಿಗೆ ಬಂದು 3 ವರ್ಷ ಆಯ್ತು. 3 ವರ್ಷದಿಂದನೂ ಹೋಗೋದಿಕ್ಕಾಗಿರ್ಲಿಲ್ಲ. ಸೊ ಫೈನಲಿ ಇವತ್ತು ಹೋಗ್ತಿದೀವಿ. ಚಿನ್ನು, ಹೆಂಗನ್ಸಿದೆ ವಂಡರ್ಲಾಗ್ ಹೋಗ್ತಿದೀವಲ್ಲ? ಖುಷಿ ಆಗ್ತಿದ್ಯಾ? ಚೆನ್ನಾಗಿ ಆಟ ಆಡ್ತೀಯಾ? ಏನೇನ್ ಗೇಮ್ಸ್ ಆಡ್ತೀಯಾ? ವಾಟರ್ ಗೇಮ್ಸ್ ಆಡ್ತೀಯಾ? ಓಕೆ. ಹಾಗೆ ವಂಡರ್ಲಾದಲ್ಲಿ ಏನೇನ್ ಗೇಮ್ಸ್ ಇದೆ, ಹಾಗೆ ಏನ್ ರೂಲ್ಸ್ ಕಂಡೀಷನ್ಸ್ ಇದೆ, ಹಾಗೆ ಕಾಸ್ಟ್ ಎಷ್ಟಾಗುತ್ತೆ, ಟೈಮಿಂಗ್ಸ್ ಏನು ಅನ್ನೋದನ್ನೆಲ್ಲನೂ ಈ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ವಂಡರ್ಲಾದಲ್ಲಿ ತುಂಬಾ ಎಂಜಾಯ್ ಮಾಡ್ಬೋದು. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ನ ಶೇರ್ ಮಾಡಿ. ಓಕೆನಾ? ನಾನೀಗ ವಂಡರ್ಲಾಗ್ ಹೋಗೋಣ. ನಿಮ್ಮನ್ನು ಜೊತೆಲಿ ಕರ್ಕೊಂಡು ಹೋಗ್ತೀನಿ. ನೀವು ಸಹ ಎಂಜಾಯ್ ಮಾಡಿ. ನೆಕ್ಸ್ಟ್ ನೀವೇನಾದ್ರೂ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ಖಂಡಿತ ಈ ವಿಡಿಯೋಯಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಸ್ಕಿಪ್ ಮಾಡಿದೆ ನೋಡಿ. ಓಕೆ, ಬನ್ನಿ ಹೊರಡೋಣ. ಚಿನ್ನು, ಹೊರಡೋಣ. ನನ್ನ ಚಿನ್ನು ಮುಂದೆ ಕೂತಿದ್ದ, ಅವನನ್ನು ಹಿಂದೆ ಕಳಿಸ್ದೆ. ನಾನು ಕಂಫರ್ಟಬಲ್ ಆಗಿ ಕೂತ್ಕೊಳಕ್ ಆಗಲ್ಲ ಅಂತ. ಅದಕ್ಕೆ ಅವನಿಗೆ ಸ್ವಲ್ಪ ಬೇಜಾರು, ಹಿಂದೆ ಕಳಿಸ್ಬಿಟ್ರಲ್ಲ ಅಂತ. ಅವನಿಗೆ ಮುಂದೆ ಕುತ್ಕೊಳ್ಳೋದಕ್ಕೇನೆ ಇಷ್ಟ, ಆದ್ರೆ ನಮ್ಗೆ ಫುಲ್ ಇದ್ ಮಾಡ್ಬಿಡ್ತಾನ. ಅದಕ್ಕೆ ಹಿಂದೆ ಹೋಗು ಅಂತ ಹೇಳಿದ್ದೀನಿ. ಚಿನ್ನು, ಅದಕ್ಕೆ ಮುಂದೆ ಕರೆಸ್ಕೋ ಅಂತ ಹೇಳ್ತಿದ್ದಾನೆ. ಅದಕ್ಕೆ ಸ್ವಲ್ಪ ದೂರ ಆದ್ಮೇಲೆ ಮುಂದೆ ಕೂರಿಸ್ಕೊಳ್ತೀನಿ. ಅಲ್ಲಿ ತನಕ ಕೂತಿರಪ್ಪ ಅಂತ ಹೇಳಿದೀನಿ. ಯಾಕಂದ್ರೆ ನನ್ಗೂ ಕಾಲ್ ಪೇನ್ ಬಂದ್ಬಿಡುತ್ತೆ. ಕಾಲ್ ಮೇಲೆ ಕುತ್ಕೊಂಡ್ಬಿಡ್ತಾನೆ. ಅದಕ್ಕೆ ಹಾಗೆ ಮಲ್ಕೋ ಚಿನ್ನು, ಮಲ್ಕೋತ್ಯಾ? ವೆರಿ ಗುಡ್. ಮಲ್ಕೊಂಡ್ ಬಾ. ಇನ್ನ ತುಂಬಾ ದೂರ ಇದೆ. ವಂಡರ್ಲಾ ಸಿಕ್ತಿದಾಗೆ ಎಬ್ಸ್ತೀನಿ. ಅಲ್ಲಿ ತನಕ ಮಲ್ಕೋ. ಓಕೆನಾ? ವಂಡರ್ಲಾ ಹತ್ರ ಹೋದ್ಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ? ಫ್ರೆಂಡ್ಸ್, ನಾವಿವಾಗ ವಂಡರ್ಲಾ ಹತ್ರ ಬಂದಿದ್ದೀವಿ. ಹಾಗೆ ನಮ್ಮ ಫ್ರೆಂಡ್ ಒಬ್ಬರು ನಮ್ಮ ಜೊತೆನೇ ಬರ್ತೀನಿ ಅಂತ ಹೇಳಿದರು. ಅವ್ರನ್ನೂ ಬರ್ತಾ ಆನ್ ದ ವೇ ಕರ್ಕೊಂಡು ಬಂದ್ವಿ. ನಾವು ಸ್ವಲ್ಪ ದೂರದಿಂದ ಬರಬೇಕು ಅಂತ ಹೇಳಿ ಸ್ವಲ್ಪ ಬೇಗನೆ ಬಂದಿದ್ವಿ. ಇಲ್ಲಿ ಟೈಮಿಂಗ್ಸ್ ಬಂದು 11:30ಗೆ, ಬಟ್ ನಾವು 10:30ಗೆಲ್ಲ 1 ಅವರ್ ಮುಂಚೆನೇ ಬಂದಿದ್ವಿ. ಹಾಗೆ ನಾವು ಬರ್ತಾನೆ ಬ್ರೇಕ್ಫಾಸ್ಟ್ ಎಲ್ಲನೂ ಮುಗಿಸ್ಕೊಂಡು ಬಂದಿದ್ವಿ. ಇಲ್ಲಿ ಇನ್ಸೈಡ್ ನೀವು ಬ್ರೇಕ್ಫಾಸ್ಟ್ ಎಲ್ಲ ತೊಗೊಳ್ತೀನಿ ಅಂತಂದರೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಹಾಗೆ ನೀವು ಇಲ್ಲಿ ಬಂದ ತಕ್ಷಣ ನೀವು ಸ್ನ್ಯಾಕ್ಸ್ಗಿರ್ಬೋದು, ಹಾಗೆ ಲಂಚ್ಗಿರ್ಬೋದು, ಇಲ್ಲ ಬ್ರೇಕ್ಫಾಸ್ಟ್ ಆಗಿಲ್ಲ ಅಂದರೆ ಬ್ರೇಕ್ಫಾಸ್ಟು ಎಲ್ಲನೂ ಟೋಕನ್ ತೆಗೆದಿಟ್ಕೊಂಡ್ರೆ ನೀವು ಸ್ವಲ್ಪ ಆಟ ಆಡಿ ಆಮೇಲೆ ಹೋಗಿ ತೊಗೊಳ್ತೀನಿ ಅಂತಂದರೂ ನಿಮಗೆ ಫುಡ್ ಇರುತ್ತೆ. ಇಲ್ಲ ಅಂತಂದರೆ ಎಷ್ಟು ಬೇಗ ಖಾಲಿ ಆಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ನೋಡಿ, ಫುಡ್ದು ಬೇಕಾದರೆ ನೀವು ತೊಗೊಳ್ಬೋದು. ಇಲ್ಲೇ ರೇಟ್ ಎಲ್ಲ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಹಾಗೆ ತುಂಬ ಕ್ಯೂ ಇತ್ತು, ತುಂಬ ಜನ ಬಂದುಬಿಟ್ಟಿದ್ರು. ಅಲ್ಲಿವರೆಗೂ ಏನು ಮಾಡೋದು, 1 ಅವರ್ ಮುಂಚಿತವಾಗಿ ಬಂದಿದ್ವಿ ಅಂತ ಹೇಳಿ ನಾವು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಳ್ತಿದ್ವಿ. ನೋಡಿ, ಸ್ಕೂಲ್ ಮಕ್ಕಳಂತೂ ತುಂಬ ಸ್ಕೂಲ್ ಮಕ್ಕಳು ಬಂದಿದ್ದರು. ದೊಡ್ಡವ್ರಿಗಿಂತ ಜಾಸ್ತಿ ಚಿಕ್ಕ ಮಕ್ಕಳೇ ಇದ್ದರು. ಚಿಕ್ಕ ಮಕ್ಕಳಿಗೆ ಅಲ್ವಾ ಜಾಸ್ತಿ ವಾಟರ್ ಗೇಮ್ಸ್ ಎಲ್ಲ ಇಷ್ಟ. ಸೊ ಚಿಕ್ಕ ಮಕ್ಕಳೇ ಜಾಸ್ತಿ ಇದ್ದರು. ನಾವು ಮಾತ್ರ 1 ಅವರ್ ಬೇಗನೆ ಬಂದುಬಿಟ್ಟಿದ್ವಿ. ನನ್ನ ಮಗನ ನಿಲ್ಲಿಸ್ಬಿಟ್ಟು ಸ್ವಲ್ಪ ಫೋಟೋಸ್ ವೀಡಿಯೋಸ್ ತಗೊಳ್ಳೋಣ ಅಂತ ಅಂದರೆ ಅವನು ಬೇಡ ಅಂದ್ಕೊಂಡು ಬರೀ ಆಟ ಆಡಬೇಕು ಅಂತಲೇ ಹೋಗ್ತಿದ್ದ. ಬರೀ ಆಟ ಆಡೋದಕ್ಕೆ ಇಷ್ಟಪಡ್ತಿದ್ರು ಮಕ್ಕಳು.
ನಿಂತ್ಕೋ ಜೊತೆಲಿ ಕೈ ಇಟ್ಕೊಂಡು ನಿಂತ್ಕೋ. ಏ ಚಿನ್ನು ಇಲ್ಲೋಡ. ಹಾಗೆ ಫ್ರೆಂಡ್ಸ್, ನೀವು ವಾಟರ್ ಗೇಮ್ಸ್ ಎಲ್ಲ ಆಟ ಆಡಬೇಕು ಅನ್ನೋದಾದರೆ ಸಿಂಥೆಟಿಕ್ ಡ್ರೆಸ್ನ ವೇರ್ ಮಾಡಬೇಕಿರುತ್ತೆ. ಹಾಗೆ ಡ್ರೆಸ್ ಕೋಡ್ನ ಕೂಡ ಇಲ್ಲ ಹಾಕಿದ್ದಾರೆ ನೋಡಿ. ನೀವು ಟ್ರೆಡಿಷನಲ್ ಡ್ರೆಸ್ ಎಲ್ಲ ಹಾಕ್ಕೊಂಡು ನೀರಲ್ಲಿ ಆಟ ಆಡೋಗಿಲ್ಲ, ಹಾಗೆ ಕಾಟನ್ ಡ್ರೆಸ್ ಎಲ್ಲ ಹಾಕೊಳ್ಳೋ ಆಗಿಲ್ಲ. ಯಾವಾಗಲೂ ಸಿಂಥೆಟಿಕ್ ಡ್ರೆಸ್ನೇ ಹಾಕ್ಕೊಂಡು ಆಟ ಆಡಬೇಕು. ಎಲ್ಲರನ್ನೂ ಇದು ಮಾಡಿ ಹಾಗೆ ತುಂಬ ಜನ ಇಲ್ಲೇ ಬಂದು ಟಿಕೆಟ್ನ ತೊಗೊಳ್ತಿದ್ರು. ನಾವು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದ್ವಿ. ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ನೀವು ಇಲ್ಲೇ ಬಂದು ಟಿಕೆಟ್ ತೊಗೊಳ್ಳೋದಾದ್ರೆ ಸ್ವಲ್ಪ ಬೇಗನೆ ಬಂದು ತೊಗೊಳ್ಳಿ, ತುಂಬ ಕ್ಯೂ ಇರುತ್ತೆ. ಹಾಗೆ ನೀವು ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ಚಿಕ್ಕ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ಎಷ್ಟೆಷ್ಟಿರುತ್ತೆ ಅಂತ. ಹಾಗೆ ನಿಮ್ಗೆ ಯಾರಿಗಾದ್ರೂ ಫ್ರೀ ಟಿಕೆಟ್ ಬೇಕು ವಂಡರ್ಲಾಗೆ ಹೋಗೋಕ್ಕೆ ಅಂತ ಹೇಳೋದಾದರೆ, ನಿಮ್ಮದೇ ಯಾರ್ದಾದ್ರೂ ಬರ್ತಡೇ ಆಗಿದ್ದರೆ ನೀವು ಒಂದು ವಾರಕ್ಕೆ ಮುಂಚಿತವಾಗಿ ಆನ್ಲೈನಲ್ಲಿ ನಿಮ್ಮ ಆಧಾರ್ ಕಾರ್ಡು ಮತ್ತು ಡೇಟ್ ಆಫ್ ಬರ್ತ್ ಎಲ್ಲನೂ ಕೊಟ್ಟು ಟಿಕೆಟ್ನ ಬುಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಫ್ರೀ ಟಿಕೆಟ್ ಸಿಗುತ್ತೆ. ಹಾಗೆ ನೀವು ಫಾಸ್ಟ್ ಟ್ರ್ಯಾಕ್ ಎಂಟ್ರಿ ಬೇಕು ಅನ್ನೋದಾದರೆ ನೋಡಿ, ಈಗೇನು ತೊಗೊಳ್ತಿರೋ ಟಿಕೆಟ್ ನಾರ್ಮಲ್ ಟಿಕೆಟ್ ಅದಕ್ಕಿಂತ ಡಬಲ್ ಇರುತ್ತೆ. ಆ ಥರ ತೊಗೊಂಡ್ರೆ ನೀವು ಯಾವುದೇ ಗೇಮ್ ಆಡಬೇಕಾದ್ರೂ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಂಗಿಲ್ಲ, ಡೈರೆಕ್ಟ್ ಎಂಟ್ರಿ ಇರುತ್ತೆ. ಟೈಮ್ ಸೇವ್ ಆಗುತ್ತೆ, ತುಂಬ ಗೇಮ್ ಆಡ್ಬೋದು. ಬಟ್ ಪ್ರೈಸು ಎಲ್ಲದಕ್ಕಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ನೋಡ್ತಿರ್ಬೋದು ನೀವು ಸ್ಕ್ರೀನ್ ಮೇಲೆ ನಾರ್ಮಲ್ಗೂ ಮತ್ತು ಫಾಸ್ಟ್ ಟ್ರ್ಯಾಕ್ ಎಂಟ್ರಿಗೂ ಎಷ್ಟಿರುತ್ತೆ ಅಂತ. ಹಾಗೆ ಒಳಗಡೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ಚೆಕ್ಕಿಂಗ್ ಎಲ್ಲ ಇರುತ್ತೆ. ನೀವು ಯಾವುದೇ ರೀತಿ ತಿಂಡಿ ಇರ್ಬೋದು, ಫುಡ್ ಐಟಮ್ಸ್ ಇರ್ಬೋದು, ಅದನ್ನೆಲ್ಲ ನೀವು ಒಳಗಡೆ ಕ್ಯಾರಿ ಮಾಡೋ ಹಾಗಿಲ್ಲ. ಏನೇ ಇದ್ದರೂ ಅದನ್ನೆಲ್ಲ ತೆಗೆಸ್ಬಿಡ್ತಾರೆ, ಏನೂ ತೊಗೊಂಡು ಹೋಗೋ ಹಾಗಿಲ್ಲ. ಸೊ ಅದರಿಂದಾಗಿ ಅದನ್ನೆಲ್ಲ ತೊಗೊಂಡು ಹೋಗಬೇಡಿ, ಸುಮ್ಮನೆ ವೇಸ್ಟ್ ಆಗುತ್ತೆ, ಆಚೆನೇ ಹಾಕ್ಸ್ಬಿಡ್ತಾರೆ. ನೀವೇನೇ ತೊಗೊಳೋದಿದ್ರು ಒಳಗಡೆನೇ ತೊಗೊಂಡು ತಿನ್ನಬೇಕಿರುತ್ತೆ. ತಿಂಡಿ ಎಲ್ಲ ಒಳಗಡೆ ಅಲೌಡ್ ಇಲ್ಲ. ಹಾಗೆ ಇವಾಗ ನಾವು ಒಂದು ಲಾಕರ್ ತೊಗೊಳ್ಬೇಕಿರುತ್ತೆ. ಯಾಕಂದರೆ ನಮ್ಮ ಲಗೇಜ್ ಎಲ್ಲ ಏನಿರುತ್ತೆ ಅದನ್ನು ಹೊತ್ಕೊಂಡು ನಾವು ಆಡೋದಕ್ಕಾಗಲ್ಲ ಅಲ್ವಾ. ಸೊ ಅದರಿಂದಾಗಿ ಲಗೇಜ್ನ ತೊಗೊಳ್ಬೇಕಿರುತ್ತೆ. ಹಾಗೆ ನೀವೇನಾದರೂ ಡ್ರೆಸ್ ಏನಾದರೂ ತಂದಿಲ್ಲ ಅಂದರೆ ಒಳಗಡೆನೂ ಕೂಡ ನಿಮಗೆ ಸಿಂಥೆಟಿಕ್ ಡ್ರೆಸ್ ಎಲ್ಲ ಸಿಗುತ್ತೆ. ಬಟ್ ಕಾಸ್ಟು ತುಂಬಾ ಜಾಸ್ತಿ ಇರುತ್ತೆ. ಅದರಿಂದಾಗಿ ನೀವು ಔಟ್ಸೈಡು ಸಿಗುತ್ತೆ. ಔಟ್ಸೈಡ್ಗೆ ಕಂಪೇರ್ ಮಾಡಿದ್ರೆ ಒಳಗಡೆ ತುಂಬಾ ಜಾಸ್ತಿ ಇರುತ್ತೆ. ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಔಟ್ಸೈಡ್ ಸ್ವಲ್ಪ ಕಡಿಮೆ ಇರುತ್ತೆ. ನೀವು ಬರ್ತಾ ಮನೆಯಿಂದನೇ ತೊಗೊಂಡು ಬಂದರೆ ಚೆನ್ನಾಗಿರುತ್ತೆ. ಇಲ್ಲಿ ಒಂದು ಪ್ಯಾಂಟ್, ಒಂದು ಟೀ ಶರ್ಟ್ ತೊಗೊಳ್ತೀನಿ ಅಂತಂದರೆ 1000 ಮೇಲೇ ಹೇಳ್ತಾರೆ ಒಂದು ಸಿಂಥೆಟಿಕ್ ಡ್ರೆಸ್ಗೆ. ಸೊ ಮನೆಯಲ್ಲೇ ಇದ್ದರೆ ತೊಗೊಂಡು ಬನ್ನಿ, ಇಲ್ಲ ಔಟ್ಸೈಡ್ ಸಿಕ್ಕಿದ್ರೆ ತೊಗೊಳ್ಳಿ, ಚೆನ್ನಾಗಿರೋದು ನೋಡಿ. ಹಾಗೆ ಇವಾಗ ನಾವು ಲಾಕರ್ನ ತೊಗೊಳೋದಕ್ಕೆ ಅಂತ ಬಂದಿದ್ದೀವಿ. ಹಾಗೆ ನೀವು ಲಾಕರ್ನ ತಗೊಳ್ತೀವಿ ಅಂದರೆ 350 ರುಪೀಸ್ ಆಗುತ್ತೆ ಒಂದು ಲಾಕರ್ಗೆ. ಸೇಫ್ಟಿ ಮುಖ್ಯ ಅಲ್ವಾ. ಸೊ ನಮ್ಮ ಬ್ಯಾಗು, ನಮ್ಮ ಫೋನು ಎಲ್ಲನೂ ಇಟ್ಕೊಳ್ಬೋದು ಅದರಲ್ಲಿ. ಸೊ ಈಗ ನಾವು ನಮ್ಮ ಬ್ಯಾಗೆಲ್ಲನೂ ಇಟ್ಟು ಆಟ ಆಡೋದಕ್ಕೆ ಅಂತ ಹೋಗ್ತಿದ್ದೀವಿ.
ಫ್ರೆಂಡ್ಸ್, ವಂಡರ್ಲಾದಲ್ಲಿ ಯಾವೆಲ್ಲ ಗೇಮ್ಸ್ ಇದೆ, ನಾವು ಯಾವುದನ್ನೆಲ್ಲ ಆಟ ಆಡಿದ್ವಿ ಅದನ್ನೆಲ್ಲ ನೋಡಬೇಕು ಅನ್ನೋದಾದರೆ ನೀವು ನಾಳಿನ ವೀಡಿಯೋಗೋಸ್ಕರ ವೆಯ್ಟ್ ಮಾಡಬೇಕು. ಯಾಕಂದರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ, ನೋಡೋದಕ್ಕೆ ನಿಮಗೂ ಬೋರ್ ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲ ಥರದ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಕಾಸ್ಟ್ ಎಷ್ಟಾಗ್ಬೋದು, ಹಾಗೆ ಡ್ರೆಸ್ ಕೋಡು ಇದೆಲ್ಲ ನಿಮಗೆ ಸಿಕ್ಕಿದೆ ಇನ್ಫಾರ್ಮೇಷನ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.